ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಬಹಳಷ್ಟು ತಿಂಗಳಾಗಿತ್ತು ಈ ಒಂದು ಚಾನೆಲ್ನ ಮೂಲಕ ನಾನು ಹೀಗೆ ಹೇಳಿದ್ದೆ. ಎಲ್ರಿಗೂ ಹ್ಯಾಪಿ 2024. ಅಂಡ್ ಈ 2024 ವರ್ಷ ಅನ್ನುವಂಥದ್ದು ಏನಿದೆ, ಇದರಲ್ಲಿ ನಾನು ಒಂದು ಸೆಲ್ಫ್ ಪ್ರಾಮಿಸ್, ಹಾಗೆ ಯಾರು ಅವತ್ತಿನಿಂದ ಡೇ 1 ಇಂದ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆಗೆ ಇವತ್ತಿನವರೆಗೂ ಕೂಡ ಲಾಯಲ್ ಆಡಿಯನ್ಸ್ ಅಂತ ಇದ್ದೀರಾ, ಬೇರೆ ಬೇರೆ ಚಾನೆಲ್ ನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೌದು, ಆದ್ರೆ ಇವಾಗ ಈ ಒಂದು ಡೆಡಿಕೇಟೆಡ್ ಚಾನೆಲ್ ಇದೆ ಅಲ್ಲ, ದಟ್ ಇಸ್ ರಿಲೇಟೆಡ್ ಟು ಎಜುಕೇಶನಲ್ ಪರ್ಪಸ್ ಆರ್ ಪೊಲಿಟಿಕಲ್ ಇಶ್ಯೂ ಆರ್ ಸೋಶಿಯೋ ರಿಲಿಜಿಯಸ್ ಇಶ್ಯೂ, ಜರ್ನಲಿಸ್ಟ್ ಸೌಮ್ಯ ಕೃಷ್ಣ ಹೆಗಡೆ ಇಸ್ ಬ್ಯಾಕ್. ಹಾಗಾಗಿ ಅಂತವ್ರೆಲ್ರಿಗೂ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ. ಬಟ್ ಸೊ ಈ ವರ್ಷದಿಂದ, ಈ ಒಂದು ಶುಭ ಸಂದರ್ಭದಿಂದ, ಯಾವ ಶುಭ ಸಂದರ್ಭ ಅಂತಂದ್ರೆ ಅಯೋಧ್ಯೆಯಲ್ಲಿ ನಮ್ಮ ರಾಮಲಲ್ಲಾ ಪ್ರತಿಷ್ಠಾಪನೆಗೊಳ್ತಾ ಇರುವಂತಹ ಈ ಶುಭ ಸಂದರ್ಭದಿಂದ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ ಇಸ್ ಬ್ಯಾಕ್. ತುಂಬಾ ಚೆನ್ನಾಗಿರುವಂತಹ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ, ಪೊಲಿಟಿಕಲ್ ಅನಾಲಿಸಿಸ್ ಅನ್ನ ಮಾಡೋಣ. ಯಾವ ಪಕ್ಷವನ್ನ ಅಥವಾ ಯಾವುದೇ ಅಜೆಂಡಾವನ್ನ ಇಟ್ಟುಕೊಳ್ಳುತ್ತೆ ಪ್ಯೂರ್ ಲೆನ್ಸ್ ಅಲ್ಲಿ, ನಮ್ಮ ದೃಷ್ಟಿಕೋನದಲ್ಲಿ ನಾನು ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತೀನಿ ಅನ್ನುವಂತಹ ಅನಾಲಿಸಿಸ್ ಅನ್ನೋದು ನಿಮ್ಗೆ ಈ ಒಂದು ಚಾನೆಲ್ ನಲ್ಲಿ ಸಿಗ್ತಾ ಹೋಗುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಿಗೆ ಇನ್ನೂ ಕೂಡ ನಂದು ಹೀಗಿದ್ದೊಂದು ಚಾನೆಲ್ ಇದೆ ಅಂತ ಗೊತ್ತಿಲ್ಲ ಅಂಥವರಿಗೆ ಈ ಒಂದು ಚಾನೆಲ್ನ ಲಿಂಕ್ ಅನ್ನ ಕಳಿಸಿ, ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕೆ ತಿಳಿಸಿ. ಜೈ ಶ್ರೀರಾಮ್. ಮೊಟ್ಟ ಮೊದಲೇದಾಗಿ ಯಾಕೆ ಅಂತಂದ್ರೆ 500 ವರ್ಷಕ್ಕೂ ಅಧಿಕ ಕಾಲ ನಮ್ಮ ಪೂರ್ವಜರು ಏನ್ ಕನಸನ್ನ ಕಂಡಿದ್ರು, ಏನ್ ತ್ಯಾಗ ಬಲಿದಾನ ಇದೆಲ್ಲವನ್ನ ಮಾಡಿ ರಾಮ್ ಲಲ್ಲಾ ಟೆಂಟ್ ಅಲ್ಲಿ ಇದ್ದವನು ನಾಳೆ ಅಂದ್ರೆ January 22 ಅರಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಕೇವಲ ಯಾವುದೋ ಒಂದು ಧರ್ಮದವರಿಗೆ ಸೀಮಿತವಾಗಿರುವಂಥದ್ದು, ಕೇವಲ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನ ಸಾರುವಂಥದ್ದಲ್ಲ ಇದು. ಹಿಂದೂ ಧರ್ಮ ಅಂತಂದ್ರೇನೆ ಭಾರತ. ಇಡೀ ಭಾರತೀಯರಿಗೆ ಒಂದು ರೀತಿಯಲ್ಲಿ ಪ್ರೈಡ್ ಇದು. ನಮ್ಮ ಕನಸು, 5-6 ಶತಮಾನದ ಕನಸು ಅನ್ನೋದು ಸಾರ್ಥಕತೆಯನ್ನ ಗಳಿಸ್ಕೊಳ್ತಾ ಇರುವಂತಹ ಒಂದು ಅತ್ಯಂತ ವಿಜೃಂಭಣೆ ಶುಭ ಮುಹೂರ್ತ. ಆದ್ರೆ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅಂತ ಒಂದು ಗಾದೆ ಮಾತಿದೆ. ಏನೇ ಶುಭ ಕೆಲಸ ಆಗ್ಲಿ, ಏನೇ ಒಳ್ಳೇದಾಗ್ಲಿ, ಏನಾದ್ರೂ ಅದ್ರಲ್ಲಿ ಒಂದು ಕೆದಕಿ ತೆಗೆಯೋದು. ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ, ಇಡೀ ಜಗತ್ತಿಗೆ ಜಗತ್ತು ಇನ್ಕ್ಲೂಡಿಂಗ್ ಅಮೇರಿಕ. ಯಾವ ಅಮೇರಿಕ ಒಂದು ಸಂದರ್ಭದಲ್ಲಿ ಭಾರತ ಅಂತಂದ್ರೆ ಥರ್ಡ್ ವರ್ಲ್ಡ್, ಅದು ಹಾವಾಡಿಗರ ದೇಶ, ನಮ್ಮ ಅಧೀನದಲ್ಲಿರುವಂತಹ ಬಡ ರಾಷ್ಟ್ರ ಅನ್ನುವ ರೀತಿಯಲ್ಲಿ ಭಾರತವನ್ನ ನೋಡ್ತಾ ಇತ್ತು. ಅದೇ ಅಮೆರಿಕ ಇವತ್ತು ಭಾರತಕ್ಕೆ ಎಂಥ ಮರ್ಯಾದೆ ಕೊಡ್ತಾ ಇದೆ, ಎಂಥ ಓಲೈಕೆಗೆ ಇಳಿದಿದೆ ಅಂತಂದ್ರೆ, ಅಮೆರಿಕದ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ ಅನ್ನುವಂಥದ್ದು ಏನಿದೆ, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸಂಭ್ರಮದ ಕ್ಷಣಗಳನ್ನ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲೇ ಕೆಲವೊಬ್ರು ಇರ್ತಾರೆ, ಈ ರಾಜಕೀಯದ ಕೆಸರೆರಚಾಟ ಅನ್ನೋದು, ಅದರ ಒಂದು ಹೊಲಸು ರಾಜಕೀಯ ಅಂತ ಕರಿತೀವಲ್ವಾ, ಎಷ್ಟರ ಮಟ್ಟಿಗೆ ಅದು ಪಾತಾಳಕ್ಕೆ ಇಳಿದು ಹೋಗಿದೆ ಅಂತಂದ್ರೆ, ನಾವು ರಾಮ ಮಂದಿರವನ್ನ ಇನಾಗರೇಟ್ ಮಾಡೋ ದಿನ ಬರೋದಿಲ್ಲ. ಯಾಕೆ ಅಂತಂದ್ರೆ ಅದು ಮೋದಿಯ ಅಜೆಂಡಾ. 2024 ಅಲ್ಲಿ ಏನು ಎಲೆಕ್ಷನ್ ಅನ್ನೋದೇನಿದೆ, ಆ ಎಲೆಕ್ಷನ್ಗೆ ವೋಟ್ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮೋದಿ ಮಾಡ್ತಾ ಇರುವಂತಹ ಗಿಮಿಕ್. ಇದೆಲ್ಲದರ ಜೊತೆಗೆ ಜಗದ್ಗುರು ಆದಿಶಂಕರಾಚಾರ್ಯರ ಪರಂಪರೆಯನ್ನ ಅನುಸರಿಸಿರುವಂತಹ ಅದೆಷ್ಟೋ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಅಂತಂದ್ರೆ, ಇವರೇ ಆಲೋಚನೆ ಮಾಡಬೇಕು. ಚುನಾವಣೆಯನ್ನ ಗೆಲ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಪೂರ್ತಿ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಗದೇ ಇರುವಂತಹ ಸಂದರ್ಭದಲ್ಲಿ ಶಾಸ್ತ್ರವನ್ನೂ ಮೀರಿ ಮೋದಿ ಹಿಟ್ಲರ್ ರೀತಿಯಲ್ಲಿ ತಾನು ಹೇಳಿದ್ದೇ ಸರಿ ಅನ್ನುವ ಹಾಗೆ ವರ್ತನೆ ಮಾಡ್ತಿದ್ದಾರೆ. ಜೊತೆಗೆ ಯಾವ ಮೋದಿಗೆ ಇನ್ನೂ ಕೂಡ ಅವರ ಹೆಂಡತಿ ಅನ್ನುವಂಥದ್ದು ಏನಿದೆ, ಆ ಇಶ್ಯೂ ಅನ್ನೋದು ಏನಿದೆ, ಯಾವ ವ್ಯಕ್ತಿ ಮದುವೆ ಆಗಿರುವಂತಹ ಹೆಂಡತಿ ಜೊತೆ ಬದುಕ್ತಾ ಇಲ್ವೋ ಅಂಥ ವ್ಯಕ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಸರಿಯೇ? ಈ ರೀತಿ ಆಗಿರುವಂತಹ ಸಾಕಷ್ಟು ಪೊಲಿಟಿಕಲಿ ಡ್ರಿವನ್ ಇಶ್ಯೂಸ್ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳಿಸ್ಕೊಂಡಿರ್ತೀರಾ, ಮೀಡಿಯಾದಲ್ಲಿ ಕೇಳಿಸ್ಕೊಂಡಿರ್ತೀರಾ. ಯಾರು ರೈಟ್ ವಿಂಗ್ ಅವ್ರು ಇರ್ತೀರಾ ಅಂಥವರು ವಿಷಯವನ್ನ ಅನಾಲಿಸಿಸ್ ಮಾಡದ್ದೇನೆ ಜೈ ಅಂತ ಹೇಳ್ತಿರ್ತಾರೆ. ಯಾರು ಲೆಫ್ಟ್ ವಿಂಗ್ ಅವ್ರು ಇರ್ತಾರೆ, ಮೋದಿ ಏನ್ ಮಾಡಿದ್ರು ಹಾಳೆ, ಅಂಥವ್ರನ್ನ ಏನು ಬದಲಾಯಿಸಕ್ ಸಾಧ್ಯನೇ ಇಲ್ಲ. ಬಟ್ ಈ ಒಂದು ವಿಚಾರ ಅನ್ನುವಂಥದ್ದು ಏನಿದೆ, ರಾಮ ಮಂದಿರದ ವಿಚಾರ ಅನ್ನುವಂಥದ್ದು ಏನಿದೆ, ಹಾಗೆ ಬಿಜೆಪಿ ಅದನ್ನ ಯಾವ ರೀತಿ ಕ್ಲೇಮ್ ಮಾಡ್ಕೊಳ್ತಾ ಇದೆ, ಜೊತೆಗೆ ಮೋದಿ ಇದನ್ನ ಅರ್ಜೆಂಟ್ ಆಗಿ ಇನಾಗರೇಟ್ ಮಾಡ್ತಾ ಇರುವಂತಹದ್ದು ಸರಿಯಾ? ಇದೆಲ್ಲವನ್ನ ಇವತ್ತಿನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆಯಲ್ಲಿ ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇನ್ ಬ್ರೀಫ್ ನಾನೊಂದು ಕ್ವೆಶನ್ ಕೇಳಕ್ ಇಷ್ಟಪಡ್ತೀನಿ. ಯಾರು ಮೋದಿಯನ್ನ ಇಷ್ಟಪಡ್ತಿರೋ, ಯಾರು ಮೋದಿಯನ್ನ ಇಷ್ಟಪಡಲ್ವೋ ಅಂಥವ್ರೆಲ್ರಿಗೂ ಈ ಕ್ವೆಶನ್ ಅಪ್ಲೈ ಆಗುತ್ತೆ. ಮೋದಿ ಅಂತಂದ್ರೆ ಯಾರು? ನರೇಂದ್ರ ದಾಮೋದರ ದಾಸ್ ಮೋದಿ ಯಾರು? ನನ್ನ ನಿಮ್ಮ ಸಂಬಂಧಿಕರ, ದೂರದ ಸಂಬಂಧಿಕರ? ಅಲ್ಲ.
ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ನಿರ್ಮಾಣವಾದಂತಹ, ಅವರ ನೇತೃತ್ವದಲ್ಲಿ ಅಂಗೀಕೃತಗೊಂಡಂತಹ ಪ್ರಜಾಪ್ರಭುತ್ವ ರಾಷ್ಟ್ರವೊಂದರಲ್ಲಿ ಚುನಾವಣೆಯ ಮೂಲಕ ಮೆಜಾರಿಟಿಯಲ್ಲಿ ಆಯ್ಕೆಯಾಗಿ ಬಂದಿರುವಂತಹ ಪ್ರಧಾನ ಮಂತ್ರಿ. ನಾವು ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೇನಕ್ಕೆ ಹೇಳಿ? ರಾಜರು ಬೇಡ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂದಮೇಲೆ ನಾನು ನನ್ನ ಪ್ರತಿನಿಧಿಯಾಗಿ ಒಬ್ಬರನ್ನ ಆಯ್ಕೆ ಮಾಡಿರ್ತೀನಿ. ಇನ್ ಹೋಪ್ ನನಗೇನೇನ್ ಡೀಡ್ಸ್ ಇರುತ್ತೆ, ನನಗೇನೇನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನೋದನ್ನ ಆಸ್ಪಿರೇಷನ್ ಅಲ್ಲಿ ಇಟ್ಕೊಂಡಿರ್ತೀನಿ, ಈ ವ್ಯಕ್ತಿ ಅದನ್ನ ಸಾಕಾರಗೊಳಿಸ್ತಾರೆ. ಈ ಒಂದು ಉದ್ದೇಶದಿಂದ ಅವನನ್ನ ನಾನು ವೋಟ್ ಮಾಡಿ ಎಲೆಕ್ಟ್ ಮಾಡಿ ಅವನಿಗೆ ಅಧಿಕಾರವನ್ನ ಕೊಡಿಸ್ತೀನಿ. ನನ್ನ ರೆಪ್ರೆಸೆಂಟೇಟಿವ್ ಈ ರೀತಿ ಎಲೆಕ್ಟ್ ಆಗಿ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬಂದು ಕೂತಿರುವಂತಹ ಒಬ್ಬ ವ್ಯಕ್ತಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತಂದ್ರೆ ಅದು ಇಡೀ ದೇಶವನ್ನ ಗಮನದಲ್ಲಿ ಇಟ್ಟುಕೊಂಡು. ಈ ರಾಮ ಮಂದಿರ ಅನ್ನುವಂಥದ್ದು ಏನಿದೆ ಅಲ್ಲ, ಕೇವಲ 500 ವರ್ಷದ ಹಿಂದಿಂದು ಅಂತ ಅಲ್ಲ, 16ನೇ ಶತಮಾನದಿಂದ ಶುರುವಾಗಿರುವಂತಹ ಒಂದು ವಿಚಾರ. ಯಾವ ರಾಮ ಮಂದಿರವನ್ನ ಒಬ್ಬ ಮತಾಂಧ ಡೆಮಾಲಿಷ್ ಮಾಡಿ ಅದರ ಮೇಲೆ ಬಾಬ್ರಿ ಮಸ್ಜಿದ್ ಅನ್ನ ಕಟ್ಟಿದ್ದ, ಅದು ಎಕ್ಸಾಕ್ಟ್ಲಿ ಡೇಟ್ ಅನ್ನ ಹೇಳಬೇಕು ಅಂತಂದ್ರೆ ನಾನು ಡಿಸೆಂಬರ್ 6, 1992 ಆವತ್ತು RSS ಇರಬಹುದು ಅಥವಾ ವಿಶ್ವ ಹಿಂದೂ ಪರಿಷತ್ ಇರಬಹುದು ಅಥವಾ ಬಜರಂಗ ದಳ ಇರಬಹುದು, ಯಾವ ರ್ಯಾಲಿ ನಡೀತಲ್ವಾ ಒಂದು LK ಅಡ್ವಾಣಿ ಅವರ ನೇತೃತ್ವದಲ್ಲಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಇವರೆಲ್ಲರ ಒಂದು ರ್ಯಾಲಿ ನಡೆಯುತ್ತೆ, ರಾಮ ಯಾತ್ರಾ ಅಂತ, ರಾಮ ರಥಯಾತ್ರಾ. ಆ ಸಂದರ್ಭದಲ್ಲಿ ಭಾವಾವೇಶಕ್ಕೆ ಒಳಗಾಗಿ ಆ ಕ್ರೌಡ್ ಅನ್ನೋದು ಏನಿರುತ್ತೆ ನೆಲಸಮ ಮಾಡುತ್ತೆ ಬಾಬ್ರಿ ಮಸ್ಜಿದ್ ಅನ್ನ. ಆವತ್ತಿನಿಂದ ಎಲ್ಲಿವರೆಗೂ ಡಿಬೇಟ್ ನಡೀತು, ಏನೆಲ್ಲ ಕೆಲವೊಂದಷ್ಟು ಅಹಿತಕರ ಘಟನೆಗೆ ಸಾಕ್ಷಿ ಆಯ್ತು ಅಂತಂದ್ರೆ, ಈ ಗಲಾಟೆ ಅನ್ನೋದು ಹಿಂದೂ ಮುಸ್ಲಿಂ ನಡುವೆ ಯಾವ ರೀತಿ ಕೋಮುವಾದಕ್ಕೆ ಬೆಂಕಿಯನ್ನ ಹಚ್ಚಿತು ಅಂತಂದ್ರೆ, ಸುಮಾರು 2,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸತ್ತೋಗಿದ್ದಾರೆ ಈ ಕೋಮುವಾದದಲ್ಲಿ. ಆದ್ರೆ ವಿಚಾರ ಏನು? ವಾಟ್ ಈಸ್ ದ ಫ್ಯಾಕ್ಟ್? ಅಲ್ಲಿ ದೇವಸ್ಥಾನ ಇತ್ತು, ದೇವಸ್ಥಾನವನ್ನ ನೆಲಸಮ ಮಾಡಿದ್ರು. ಅಲ್ಲಿ ನೆಲಸಮ ಮಾಡಿರೋದನ್ನ ಮತ್ತೆ ಯಾವ ಕಟ್ಟಡವನ್ನ ಕಟ್ಟಿದ್ರಿ, ಪ್ರಾರ್ಥನೆಗೆ ಅಂತ ಕಟ್ಟಿದ್ರಿ, ಅದನ್ನ ನಾವು ನೆಲಸಮ ಮಾಡಿದೀವಿ. ಯಾಕೆ ಅಂತಂದ್ರೆ ಅದು ನಮ್ಮ ಜಾಗ, ನಮ್ಮ ಜಾಗ ಪ್ರಾರ್ಥನೆಯ ಜಾಗ ಅಲ್ಲ, ಅದು ದೇವರ ಮನೆ, ದೇವರ ನಿವಾಸ. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಆ ದೇವಸ್ಥಾನದಲ್ಲಿ ದೇವರು ನೆಲೆಸ್ತಾರೆ. ಪ್ರಾರ್ಥನಾ ಮಂದಿರಕ್ಕೂ ದೇವಸ್ಥಾನಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೌದಿ ಅರೇಬಿಯಾದಂತಹ ಕಂಟ್ರಿಯಲ್ಲಿ ಎಲ್ಲಿ ಪ್ರವಾದಿ ಮೊಹಮ್ಮದರ ಪ್ರಾರ್ಥನಾ ಮಂದಿರ ಅನ್ನುವಂಥದ್ದಿತ್ತು, ಅದನ್ನೇ ಸ್ಥಳಾಂತರ ಮಾಡಿದ್ದಾರೆ ಇವತ್ತಿನ ದಿನದಲ್ಲಿ. ಅಂಥದ್ರಲ್ಲಿ ಒಂದು ದೇಶದಲ್ಲಿ ಮೆಜಾರಿಟಿ ಅಂತ ಒಂದು ಕಮ್ಯುನಿಟಿ ಲೀಗಲಿ ಹೋರಾಡುತ್ತೆ ತನ್ನ ಅಧಿಕಾರವನ್ನ ಗಳಿಸ್ಕೊಳ್ಳೋ ಸಲುವಾಗಿ. ನನ್ನ ಜಾಗ ಅದು. ಕೋರ್ಟ್ ಯಾರ್ಯಾರು ಡಿಬೇಟ್ ಮಾಡ್ತಾರೋ ಅದು ರಾಮ ಜನ್ಮಭೂಮಿನೇ ಅಲ್ಲ ಅಂತ ಡಿಬೇಟ್ ಮಾಡ್ತಾರೋ, ಲೆಟ್ ಮಿ ಟೆಲ್ ಯು ವೆರಿ ಕ್ಲಿಯರ್ಲಿ, ಯಾವತ್ತೂ ಕೂಡ ಕೋರ್ಟ್ ನಲ್ಲಿ ವಾದ ವಿವಾದ ಅನ್ನುವಂಥದ್ದು ನಡೆದಿದ್ದು ಅದು ರಾಮ ಜನ್ಮಭೂಮಿ ಹೌದಾ ಅಲ್ಲ ಅನ್ನುವಂಥ ಪಾಯಿಂಟ್ ಅಲ್ಲಿ ಅಲ್ವೇ ಅಲ್ಲ. ನಡೆದಿದ್ದೇನು ಯಾವತ್ತೂ ಕೂಡ ಅದರ ಆಧಾರ ಇದ್ದಿದ್ದು ಅಲ್ಲಿ ರಾಮ ಮಂದಿರ ಇತ್ತು, ಅದು ರಾಮನ ಜನ್ಮಭೂಮಿ. ವಿಷಯ ಏನು ಅಂತಂದ್ರೆ, ಅಷ್ಟು ವರ್ಷಗಳ ಹಿಂದೆ ನಡೆದಿದ್ದನ್ನ ಮತ್ತೆ ವಾಪಸ್ ನಾವು ಕಳಿಸ್ಕೊಂತಾ ಬರಬಹುದಾ ಅಂದ್ರೆ, 40,000ಕ್ಕೂ ಅಧಿಕ ದೇವಸ್ಥಾನಗಳನ್ನ ಡೆಮಾಲಿಷ್ ಮಾಡಿ ಅದ್ರ ಮೇಲೆ ಬೇರೆ ಬೇರೆ ಕಟ್ಟಡ ಇರಬಹುದು, ಮಸ್ಜಿದ್ ಇರಬಹುದು, ಇಂಥದ್ದನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಪಾಸ್ಟ್ ಅಲ್ಲಿ ಏನೇನಾಗಿದೆ ಆ ತಪ್ಪುಗಳನ್ನೆಲ್ಲ ನಾವು ಇವಾಗ ಮತ್ತೆ ಕೆದಕಿ ತೆಗಿತಾ ಇದ್ರೆ ಸಮಾಜದಲ್ಲಿ ಶಾಂತಿ ಅನ್ನೋದು ಇರೋದಿಲ್ಲ. ಹಾಗಾಗಿ ವಾಟ್ ಈಸ್ ದ ಬೆಸ್ಟ್ ಡಿಸಿಷನ್ ವಿ ಕ್ಯಾನ್ ಟೇಕ್? ಇದನ್ನ ಕೋರ್ಟ್ ಹಿಯರ್ ಮಾಡ್ತಾ ಇದ್ದಿದ್ದು. ರಾಮನ ಜನ್ಮಭೂಮಿ ಅನ್ನುವಂಥದ್ದು ಡಿಬೇಟೇ ಅಲ್ಲ. ಅದನ್ನ ವಾಪಸ್ ಕ್ಲೇಮ್ ಮಾಡಿದ್ರೆ, ಮತ್ತೆ ಬೇರೆ ಬೇರೆ ಜಾಗಗಳನ್ನ ಕ್ಲೇಮ್ ಮಾಡೋಕ್ ಶುರು ಮಾಡಿದ್ರೆ ಸಾಮಾಜಿಕ ಶಾಂತಿ ಇರಲ್ಲ ಅನ್ನುವಂಥದ್ದು ಕನ್ಸರ್ನ್ ಆಗಿತ್ತು. ಯಾವಾಗ ಅಲ್ಟಿಮೇಟ್ಲಿ ಸೆಪ್ಟೆಂಬರ್ 30, 2020 ಅದು ರಾಮನ ಜನ್ಮಭೂಮಿ, ಅಲ್ಲಿ ರಾಮ ಮಂದಿರ ಇತ್ತು. ಇದೆಲ್ಲದಕ್ಕೂ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅನ್ನೋದು ಏನಿರುತ್ತೆ ಎಲ್ಲವನ್ನ ಪರಿಶೀಲನೆ ಮಾಡಿ ಒಂದು ವರ್ಡಿಕ್ಟ್ ಅನ್ನ ಕೊಡ್ತು. ಅದಾದ್ಮೇಲೆ 500 ವರ್ಷಗಳಿಂದ ಕಾಣ್ತಾ ಇದ್ದಂತಹ ಕನಸಿತ್ತಲ್ವಾ, ನಮ್ಮ ಬ್ಯೂಟಿ ನೋಡಿ, ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದನ್ನ ನಮ್ಮ ಜನರೇಷನ್ ಇದೆ ಅಲ್ವಾ, ಅದು ಜನರೇಷನಲ್ ಮೆಮೊರಿ. ಅಲ್ಲಿ ದೇವಸ್ಥಾನ ಇಲ್ಲದ್ದೇ ಇದ್ರೂ ಕೂಡ, ಅದನ್ನ ಸರ್ವನಾಶ ಮಾಡಿದ್ರೂ ಕೂಡ ಒಂದು ಟೆಂಟ್ ನಲ್ಲಿ ರಾಮನನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು. ಯಾವ ರಾಮ? ನಮ್ಮ ಆದರ್ಶನು ಅಂಥವನನ್ನ ಟೆಂಟ್ ಅಲ್ಲಿ ಇಟ್ಟಿದ್ರು. ಅಂತ ಟೆಂಟ್ ನಲ್ಲಿ ಇದ್ದಂತಹ ರಾಮ ಎಷ್ಟೋ ವರ್ಷದ ನಂತರ ಈಗ
ಒಂದು ಅರಮನೆಯನ್ನ ಪ್ರವೇಶ ಮಾಡ್ತಿದ್ದಾನೆ. ಇಂತಹ ಸಂದರ್ಭದಲ್ಲೂ ಕೀಳು ರಾಜಕಾರಣ ಮಾಡ್ತಾರೆ ಅಂತಂದ್ರೆ ಇಂಥವ್ರನ್ನ ಏನ್ ಹೇಳ್ಬೇಕು? ಇದೆಲ್ಲದರ ಜೊತೆ ಶಂಕರಾಚಾರ್ಯ ಪರಂಪರೆಗೆ ಸೇರಿರುವಂತಹ ಶ್ರೀಗಳು ಇಲ್ಲಿಗೆ ಹೋಗಲ್ಲ ಅನ್ನುವಂಥದ್ದು ಹೇಳಿದೇನಿದೆ. ವಿಚಾರ ಏನು? ಒಂದು ದೇವಸ್ಥಾನವನ್ನ ಪೂರ್ತಿಯಾಗಿ ಕಟ್ಟಿದ ಮೇಲೇನೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡಿಬೇಕು ಅನ್ನುವಂಥದ್ದು ಆಗಮಶಾಸ್ತ್ರದಲ್ಲಿ ಇರುವಂತಹ ಉಲ್ಲೇಖ ಅಂತ ಹೇಳಲಾಗುತ್ತೆ. ಆದ್ರೆ ಭಾರತದ ಅದೆಷ್ಟೋ ಪ್ರಾಚೀನ ಮಂದಿರಗಳು ಅಂತ ಏನ್ ಇವಾಗ ಕರಿತೀವಿ, ಇನ್ಕ್ಲೂಡಿಂಗ್ ಖಜುರಾಹೋ ಟೆಂಪಲ್ಸ್, ಅದು ಪೂರ್ತಿ ಆಗಮಶಾಸ್ತ್ರವನ್ನ ಆಧಾರವಾಗಿ ಇಟ್ಟುಕೊಂಡೇ ಕಟ್ಟಿರುವಂಥದ್ದು ಅಲ್ಲ. ನಾನು ಇನ್ನೊಂದು ಹೇಳಿದೆ, ರಾಮ ಕೇವಲ ಒಂದು ರಿಲಿಜಿಯಸ್ ಫಿಗರ್ ಅಲ್ಲ. ನಮ್ಗೆ ಭಾವನೆ ಜೊತೆಗೆ ನಾವು ಅವನನ್ನ ನಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿದೀವಿ. ನನ್ನ ನಾಲ್ಗೆ ತುದಿಯಲ್ಲಿ ಶ್ರೀರಾಮ ಅಂತ ಇರತ್ತೆ. ಹಾಗಾಗಿ ಅಂಥ ರಾಮನನ್ನು ಇನ್ನೂ ಕಾಯಿಸೋದು ಸರಿನಾ? ಇದು ಒಂದು. ನೆಕ್ಸ್ಟ್, ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾರ್ಯಾರು ಮನೆ ಕಟ್ಟಿರ್ತಾರಲ್ವಾ, ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿ, ಗೃಹ ಪ್ರವೇಶ ನಡೆಯುವಂತಹ ಸಂದರ್ಭದಲ್ಲಿ ಇಡೀ ಮನೆ ರೆಡಿ ಆಗಿರುತ್ತಾ? ಯಾವುದೋ ಒಂದ್ 2-3 ಕೆಲಸ ಬಾಕಿ ಉಳಿದಿರುತ್ತೆ. ಪೇಂಟಿಂಗ್ ಪೂರ್ತಿ ಆಗಿರೋದಿಲ್ಲ, ಇಲ್ಲಾಂತಂದ್ರೆ ಇಂಟೀರಿಯರ್ಸ್ ಕಂಪ್ಲೀಟ್ ಆಗಿರೋದಿಲ್ಲ, ಇಲ್ಲಾಂತಂದ್ರೆ ವೈರಿಂಗ್ ಏನೋ ಇನ್ನೂ ಕಂಪ್ಲೀಷನ್ ಅನ್ನು ನಡೆದಿರಲ್ಲ. ಆದ್ರೂ ಕೂಡ ಗೃಹ ಪ್ರವೇಶ ಮಾಡ್ತೀವಿ ಮುಹೂರ್ತವನ್ನ ಆಧಾರವಾಗಿ ಇಟ್ಕೊಂಡು. ಕರೆಕ್ಟ್ ತಾನೆ? ಅಂದ್ಮೇಲೆ ಅದು ರಾಮನ ಮನೆ, ಅವನಿಗೆ ಇಷ್ಟ ಇದೆ ಅವತ್ತು ಗೃಹ ಪ್ರವೇಶ ಮಾಡ್ಕೊಳ್ಳೋಕೆ, ಅವನ್ ಮಾಡ್ಕೊಳ್ತಿದ್ದಾನೆ. ಇದನ್ನ ಇಮೋಷನಲ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಇಟ್ ಮೇಕ್ಸ್ ಕಂಪ್ಲೀಟ್ಲಿ ಸೆನ್ಸ್. ಇನ್ನೊಂದು, ಈ ಯಾರ್ಯಾರು ಶಂಕರಾಚಾರ್ಯ ಪರಂಪರೆಗೆ ಸೇರಿರುವಂತಹ ಜಗದ್ಗುರುಗಳಿದ್ದಾರೆ, ಕೆಲವೊಬ್ರು ಮಾತ್ರ ಬರ್ತಾ ಇಲ್ಲ, ಅದು ಅವರ ನಂಬಿಕೆ, ಅದನ್ನ ಕೂಡ ರೆಸ್ಪೆಕ್ಟ್ ಮಾಡ್ಬೇಕು. ಅವರೆಲ್ಲರೂ ಕೂಡ ಓಪನ್ ಆಗಿ ಹೇಳಿದ್ದಾರೆ, ನಾವು ಮೋದಿಯನ್ನ ವಿರೋಧ ಮಾಡ್ತಾ ಇಲ್ಲ, ನಮ್ಮ ನಂಬಿಕೆಯನ್ನ ಆಧರಿಸಿ ನಾವು ಅದಕ್ಕೆ ಹೋಗ್ತಾ ಇಲ್ಲ. ಬಟ್ ಎಲ್ಲರೂ ಹೋಗ್ತಾ ಇಲ್ವಾ? ಹೋಗೋರು ಇದ್ದಾರೆ, ಬಹಳಷ್ಟು ಜನ. ಜಗದ್ಗುರು ಪರಂಪರೆಯನ್ನ ಫಾಲೋ ಮಾಡುವಂತವರು, ದಶನಾಮಿ ಸನ್ಯಾಸಿ ಪದ್ಧತಿಯನ್ನ ಫಾಲೋ ಮಾಡುವವರು, ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಆಲ್ರೆಡಿ ಹೋಗಿದ್ದಾರೆ. ಇದೆಲ್ಲದನ್ನ ಹೇಳಾದ್ಮೇಲೂ ಕೆಲವು ಜನ ಮೋದಿಯ ಮ್ಯಾನಿಫೆಸ್ಟೋ ಇದು, ಮೋದಿ ವೋಟ್ ಬ್ಯಾಂಕ್ ಅನ್ನ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ಸೊ ಅಂತವ್ರನ್ನ ಕೇಳಕ್ ನಾನು ಇಷ್ಟಪಡ್ತೀನಿ, ವಾಟ್ ಈಸ್ ರಾಂಗ್ ವಿತ್ ದ್ಯಾಟ್? 2024 ಅಲ್ಲಿ ಎಲೆಕ್ಷನ್ ಇದೆ ಅನ್ನೋದು ಗೊತ್ತಾದ್ಮೇಲೆ ರಾಮ ಮಂದಿರವನ್ನ ನಾನು ಇನಾಗರೇಷನ್ ಮಾಡೋದ್ರಿಂದ ಅದು ನನ್ನ ಫೇವರ್ ಅಲ್ಲಿ ಟರ್ನ್ ಆಗುತ್ತೆ ಅನ್ನೋದನ್ನ ಮೋದಿ ಆಲೋಚನೆ ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳಿ. ತಪ್ಪೇನಿದೆ? ಈ ಬಿಜೆಪಿಯ ಬಾಕಿ ಎಲ್ಲಾ ಕೆಲಸಗಳಿರಬಹುದು, ಅಥವಾ ಯಾವುದೇ ಕೆಲವೊಂದಷ್ಟು ಸ್ಟೇಟ್ ಲೆವೆಲ್ ಅಲ್ಲಿ ಯಾರು ಮಿನಿಸ್ಟರ್ ಇದ್ದಾರೆ ಅಥವಾ ಇದ್ರು, ಸರ್ಕಾರ ಏನಿತ್ತು, ಅದೆಲ್ಲದನ್ನ ನಾನು ಕುರಿತು ಮಾತಾಡ್ತಾ ಇಲ್ಲ. ಬಟ್ ಯಾವ ಸೆಂಟ್ರಲ್ ಗವರ್ಮೆಂಟ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಎಲೆಕ್ಷನ್ಗೆ ಅದು ಹೋರಾಟ ನಡೆಸುವಂತಹ ಸಂದರ್ಭದಲ್ಲಿ 1992 ಇಂದ ರಾಮ ಮಂದಿರವನ್ನ ನಾವು ಕಟ್ತೀವಿ, ಅಲ್ಲೇ ಕಟ್ತೀವಿ, ಮಂದಿರ್ ವಹಿ ಬನಾಯೆಂಗೆ ಅನ್ನೋದನ್ನ ಹೇಳ್ಕೊಂಡೇ ಎಲೆಕ್ಷನ್ ಅನ್ನ ಗೆದ್ದಿದ್ದಾರೋ ಅವ್ರದ್ರನ್ನ ಮಾಡ್ತಿದ್ದಾರೆ. ಸಿಂಪಲ್. ಅಂದ್ರೆ ಕೊಟ್ಟಿರೋ ಮಾತನ್ನ ಅವ್ರು ಉಳಿಸ್ಕೊಳ್ತಾ ಇರೋದು ತಪ್ಪು ಅಂತ ನೀವು ಬೊಬ್ಬೆ ಹೊಡಿತೀರಾ ಅಂತಂದ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಏನ್ ಬೇಕು ಜೀವನದಲ್ಲಿ, ಅದ್ರ ಕ್ಲಾರಿಟಿ ಇರ್ಬೇಕಲ್ವಾ? ಇನ್ನೊಂದು, ಈ 1992 ಇಂದ ಬಿಜೆಪಿ ಇರ್ಲಿ ಅಥವಾ RSS ಇರ್ಲಿ, ಸಂಘ ಇರ್ಲಿ, ಯಾವುದೇ ಇದರ ಅದರ್ ವಿಂಗ್ಸ್ ಅನ್ನುವಂಥದ್ದು ಏನಿದೆ, ಅವರೆಲ್ಲರೂ ಕೂಡ ಓಪನ್ ಆಗಿ ಹೇಳಿಕೆಗಳನ್ನ ಕೊಡ್ತಾ ಇದೆ. ನಮ್ಮ ಉದ್ದೇಶ ಹಿಂದೂ ರಾಷ್ಟ್ರ, ನಮ್ಮ ಉದ್ದೇಶ ಶಾಂತಿ ಸುವ್ಯವಸ್ಥೆಯ ಸ್ಥಾಪನೆ. ಅದರ ಅರ್ಥ ಬೇರೆ ಮತದವ್ರು ಇರಬಾರ್ದು ಅಂತ ಯಾರು ಹೇಳೇ ಇಲ್ಲ. ಹಿಂದೂ ರಾಷ್ಟ್ರ ಅನ್ನುವಂಥ ಪರಿಕಲ್ಪನೆಯನ್ನ ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹಿಂದೂ ರಾಷ್ಟ್ರ ಅಂದ್ರೆ ಬರೀ ಹಿಂದೂ ಇರ್ತಾರೆ ಅಲ್ಲ. ಹಿಂದೂ ರಾಷ್ಟ್ರ ಇದ್ರೆ ಅಥವಾ ಹಿಂದೂ ಅನ್ನುವಂಥದ್ದು ಇದ್ರೆ ಮಾತ್ರ ಬಾಕಿ ಎಲ್ಲ ಮತದವರು ಆರಾಮಾಗಿ ಇರೋಕೆ ಸಾಧ್ಯ. ಹಿಂದೂ ಅನ್ನೋದೇ ಸೆಕ್ಯುಲರ್, ಹಿಂದೂ ಅನ್ನೋದೇ ಸಹಿಷ್ಣುತೆ. ಸೊ ಯಾವ ಪಕ್ಷ, ಯಾವ ಗವರ್ಮೆಂಟ್ ತನ್ನ ಚುನಾವಣೆಯ ಮ್ಯಾನಿಫೆಸ್ಟೋದಲ್ಲೇ ಅದನ್ನ ಅನೌನ್ಸ್ ಮಾಡಿದ್ಯೋ ಅವ್ರವ್ರ ಮಾತನ್ನ ಉಳಿಸ್ಕೊಳ್ತಿದ್ದಾರೆ, ನಾವು ಅದಕ್ಕೆ ಶಬಾಸ್ ಹೇಳ್ಬೇಕು. ಇನ್ನೊಂದು ಜನ, ಕೆಲವು ಜನ ಯಾವಾಗ ಈ ಮಂದಿರಕ್ಕೆ ಸಂಬಂಧಪಟ್ಟಿರುವಂತಹ ಡೀಟೇಲ್ಸ್ ಅನ್ನೋದು, ವರ್ಡಿಕ್ಟ್ ಅನ್ನೋದು ಇನ್ನು ಬರ್ತಾ ಇಲ್ಲ, ಇನ್ನು ವಿಚಾರಣೆ ಎಲ್ಲ ಇದೆ ಅನ್ನೋ ಸಂದರ್ಭದಲ್ಲಿ ಸೋ ಕಾಲ್ಡ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ವೆರಿ ಪಾಪ್ಯುಲರ್ ಆಯ್ತಾ, ಮಂದಿರ್ ವಹಿ ಬನಾಯೆಂಗೆ ಲೇಕಿನ್ ತಾರೀಖ್ ನಹೀ ಬತಾಯೆಂಗೆ, ಇದನ್ನ ಜೋಕ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಸ್ಟ್ಯಾಂಡ್ ಅಪ್ ಕಾಮಿಡಿ ಜೋಕ್ ಇದು. ಬಟ್ ಇವಾಗ ಡೇಟ್ ಹೇಳಿದಾಗ ಜನವರಿ 22 ಬರ್ರಪ್ಪ ಅಂತ ಹೇಳ್ರೆ ಅದು ಉರಿ, ನಾವು ಬರಲ್ಲ, ಇದು ಬಿಜೆಪಿದು, ಇದು ಮೋದಿದು, ಇದು RSSದು, ಇದು ಹಿಂದೂಗಳದ್ದು, ನಾವು ಹೋಗೋದಿಲ್ಲ. ರಾಮ ಮಂದಿರ ಅನ್ನುವಂಥದ್ದು, ಅಯೋಧ್ಯೆ ಅನ್ನುವಂಥದ್ದು ನ್ಯಾಷನಲ್ ಪ್ರೈಡ್, ಇದು ನ್ಯಾಷನಲ್ ಇಂಟ್ರೆಸ್ಟ್, ಇದು ಪ್ರತಿಯೊಬ್ಬರೂ ಸಂಭ್ರಮ ಪಡಬೇಕು. ಯಾವ ವ್ಯಕ್ತಿಯನ್ನ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ, ಅಂತವನು ಹುಟ್ಟಿ ಬೆಳೆದು ನಡೆದಾದಂತಹ ಒಂದು ಜನ್ಮಭೂಮಿಯಲ್ಲಿ ಮತ್ತೆ ಅವನನ್ನ ಆಚರಣೆ ಮಾಡ್ತಾ ಇದೀವಿ, ಸಂಭ್ರಮಿಸ್ತಾ ಇದೀವಿ.
ರಾಮ ಯಾವುದಕ್ಕೆ ಆದರ್ಶ? ಧರ್ಮಕ್ಕೆ ಆದರ್ಶ. ನಿಮ್ಮ ಹಾಗೆ ಮನುಷ್ಯ ಅವನು. ಬಟ್ ಏನ್ ಪಡಬಾರದ ಕಷ್ಟವನ್ನ ಪಟ್ಟ. ರಾಜಕುಮಾರ ಆಗಿದ್ರು ಕೂಡ ವನವಾಸಕ್ಕೆ ಹೋದ. ವನವಾಸದಲ್ಲಿ ತನ್ನ ಪ್ರೀತಿ ಪಾತ್ರ ಆಗಿರುವಂತಹ ಸೀತೆಯನ್ನ ಕಳ್ಕೊಂಡ್ಬಿಡ್ತಾನೆ. ಅವಳಿಗೋಸ್ಕರ ಆ ಶ್ರೀಲಂಕಾಗೆ ಹೋಗಿ ಅಲ್ಲಿರುವಂತಹ ಒಬ್ಬ ದುಷ್ಟನನ್ನ ಸಂಹಾರ ಮಾಡಿ ವಾಪಸ್ ಆಕೆಯನ್ನ ಕರ್ಕೊಂಡ್ ಬರ್ತಾನೆ. ಏಕಪತ್ನಿ ವ್ರತಸ್ಥ. ಜೈ ಶ್ರೀರಾಮ್ ಅಂತ ಯಾರೆಲ್ಲ ಕೂಗ್ತಿರಲ್ವಾ, ರಾಮನ ಈ ಗುಣ ನಿಮ್ಮ ಒಳಗಡೆ ಇರಬೇಕು. ಇಲ್ಲ ಅಂತಂದ್ರೆ ಜೈ ಶ್ರೀರಾಮ್ ಅಂತ ಕೂಗುವಂತಹ ಯೋಗ್ಯತೆ ನಿಮ್ಗೆ ಇಲ್ಲ. ರಾಮ ನಮ್ಮವನು ಅಂತ ಕ್ಲೇಮ್ ಮಾಡೋಕ್ಕಿಂತ ಮುಂಚೆ ಅವನು ಹಿಂಗ್ ಬದುಕದ ಅಲ್ಲ, ಅದ್ರ 10% ಅಡಾಪ್ಟ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ರಾಮರಾಜ್ಯ ಆಟೋಮೆಟಿಕ್ಲಿ ಆಗುತ್ತೆ. ಮೋದಿ ಅದ್ ಮಾಡಿಲ್ಲ, ಇದು ಮಾಡಿಲ್ಲ, ಬಿಜೆಪಿ ಗೌರ್ಮೆಂಟ್ ಬಂದ್ರು ಏನು ಆಗಿಲ್ಲ, ಹಿಂಗೆ ಹಳಿಯೋ ಬದ್ಲು ರಾಮನ 10% ಗುಣವನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕಲಿ ರಾಮರಾಜ್ಯ ಆಗ್ಬಿಡತ್ತೆ. ಹಾಗಾಗಿ ಯಾರೆಲ್ಲ ರಾಮ ಮಂದಿರ ಅನ್ನುವಂಥದ್ದು ಒಂದು ಅಜೆಂಡಾ, ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಅಥವಾ ಕೇವಲ ಮೆಜಾರಿಟಿಯನ್ನ ಪ್ಲೀಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರುವಂಥದ್ದು, ಇದೆಲ್ಲವೂ ಆಗಿದ್ರೂ ಕೂಡ ದಟ್ ಈಸ್ ರೈಟ್. ರೈಟ್ ಈಸ್ ರೈಟ್. ಇನ್ ಯಾರೆಲ್ಲ ನಾವು ಮೋದಿಯಿಂದ ಅದಕ್ಕೆ ಹೋಗ್ತಾ ಇಲ್ಲ, ಅವನ್ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದು ಸರಿಯಲ್ಲ, ಹಿಂಗಿದ್ದೆಲ್ಲ ಹೇಳ್ತೀರಲ್ವಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವಿನ್ನೂ ಕೂಡ ಮನುಷ್ಯರಾಗೆ ಇರುವಂಥವರು. ಏನೇ ಇಂಥ ಸಂಕಲ್ಪಗಳು ನಡಿಬೇಕು, ಯಾರು ಮಾಡ್ಬೇಕು. ಈಗ ನಮ್ಮ ಕನ್ನಡಿಗ ಅರುಣ್ ಯೋಗಿರಾಜ್ ಅವರಿಂದ ಕೆತ್ತಲ್ಪಟ್ಟಂತಹ ಮೂರ್ತಿ ಅನ್ನುವಂಥದ್ದು ಅಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತೆ ಅಂತ ಯಾರಾದ್ರೂ ಆಲೋಚನೆ ಮಾಡ್ತಿದ್ರ? ಅದನ್ನೇ ಹೇಳೋದು ದೈವ ಸಂಕಲ್ಪ. ಜನವರಿ 22 ಅಂತ ಇತ್ತು, ಮೋದಿ ಕೈಯಿಂದ ಆಗ್ಬೇಕು ಅಂತ ಇತ್ತು, ನಾವು ನೀವೆಲ್ಲರೂ ಈ ರೀತಿ ಬದುಕಿರುವಂತಹ ಸಂದರ್ಭದಲ್ಲಿ ಆಗ್ಬೇಕು ಅನ್ನೋದಿತ್ತು. ಇದಕ್ಕೆ ಗ್ರಾಟಿಟ್ಯೂಡ್ ಇರಬೇಕೇ ವಿನಃ ಎಲ್ಲಿ ಏನ್ ತಪ್ಪನ್ನ ಹುಡುಕಿಡಿಲಿ, ಮಂದಿರ್ ವಹಿ ಬನಾಯೆಂಗೆ ಲೇಕಿನ್ ತಾರೀಖ್ ನಹಿ ಬತಾಯೆಂಗೆ ಇಂಥದ್ದನ್ನ ಕೆಣಕ್ತಿವಿ. ತಾರೀಖ್ ಅಗರ್ ಬತಾ ದಿಯೆ ತೋ ನಹಿ ಆಯೆಂಗೆ, ಇಂಥ ಆಟಿಟ್ಯೂಡ್ ಇದೆ ಅಲ್ಲ, ಇದು ನಿಮ್ಮನ್ನ ಯಾರ ಆಟಿಟ್ಯೂಡ್ ಆ ರೀತಿ ಇಟ್ಕೊಂಡಿರ್ತಾರೆ ಅಂಥವರನ್ನ ಜೀವನದಲ್ಲಿ ಯಾವಾಗ್ಲೂ ಕೂಡ ಸ್ಯಾಡಿಸ್ಟಿಕ್ ವೇಯಲ್ಲಿ ನಿಮ್ಮನ್ನ ಡಿಪ್ರೆಸ್ಡ್ ಆಗಿ ಫ್ರಸ್ಟ್ರೇಟೆಡ್ ಆಗಿ ಇರುತ್ತೆ ವಿನಃ ಮತ್ತೇನೂ ಆಗೋದಿಲ್ಲ. ಬಟ್ ಯಾರ್ಯಾರಿಗೆಲ್ಲ ಈ ಒಂದು ಅಯೋಧ್ಯೆಯ ರಾಮ ಮಂದಿರದ ಇನಾಗರೇಷನ್ ಅನ್ನುವಂಥದ್ದು ಕೇವಲ ಒಂದು ಹಿಂದೂ ಆಗಿ ಅಲ್ಲ, ನೀವು ಯಾರೇ ಆಗಿರಿ, ಹಿಂದೂ ಆಗಿರಿ, ಮುಸ್ಲಿಂ ಆಗಿರಿ, ಕ್ರಿಶ್ಚಿಯನ್ ಆಗಿರಿ, ಬುದ್ಧಿಸ್ಟ್ ಆಗಿರಿ ಅಥವಾ ಸಿಖ್ ಆಗಿರಿ, ಯಾರೇ ಆಗಿರಿ, ಯಾವುದೇ ಜಾತಿ ಮತ ಯಾವುದಕ್ಕೆ ಪಂಗಡಕ್ಕೆ ಸೇರಿರೋರಾಗಿರಿ, ಇದು ಎಲ್ರಿಗೂ ಪ್ರತಿಯೊಬ್ಬ ಭಾರತೀಯನಿಗೆ ಸಿಕ್ಕಂತಹ ಶ್ರೇಯಸ್ಸು, ಪ್ರತಿಯೊಬ್ಬ ಭಾರತೀಯನ ಸಂಭ್ರಮದ ಕ್ಷಣ. ಇದೊಂದು ಐತಿಹಾಸಿಕ ಕ್ಷಣ. ಈ ಕ್ಷಣವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ, ನೀವು ಯಾವುದೇ ಕೆಲಸ ಮಾಡಿ, ಏನೇ ಕೆಲಸದಲ್ಲಿ ಇರಿ, ಎಂಥದ್ದೇ ಮಾಡಿ, ನಿಮ್ಮ ಉದ್ದೇಶ ಏನಾಗಿರ್ಬೇಕು ಅಂತಂದ್ರೆ ನನ್ನ ದೇಶ ಯಾವಾಗ್ಲೂ ಸೇಫ್ ಆಗಿರ್ಲಿ, ನನ್ನ ದೇಶ ಯಾವಾಗ್ಲೂ ಸುಭಿಕ್ಷೆಯಿಂದ ಇರ್ಲಿ, ನಾನಿರ್ಲಿ ಇರದ್ದೇ ಇರ್ಲಿ, ನನ್ನ ದೇಶ ಇರ್ಲಿ, ಇದು ನಮ್ಮ ಆಟಿಟ್ಯೂಡ್ ಆಗಿರ್ಬೇಕು. ಇದು ಈ ವಾರದ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಹೆಗ್ಡೆ. ಸೇ ಝೋನ್, ಟೇಕ್ ಕೇರ್ ಅಂಡ್ ಜೈ ಶ್ರೀರಾಮ್.